ಅರ್ಕಲಗೂಡು ತಾಲೂಕಿನ ರುದ್ರಪಟ್ಟಣ ಗ್ರಾಮದ ಅನುದಾನಿತ ವಿದ್ಯಾಶಂಕರ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ರಾಥೋಡ್ ಅಮಾನತು ಖಂಡಿಸಿ ವಿದ್ಯಾರ್ಥಿಗಳು ಶುಕ್ರವಾರ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಶಾಲೆ ಮುಂಭಾಗ ಧರಣಿ ಕುಳಿತ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗದೆ ಪ್ರತಿಭಟನೆ ಆರಂಭಿಸಿದರು. ಮುಖ್ಯ ಶಿಕ್ಷಕರಿಗಾಗಿರುವ ರಾಥೋಡ್ ಹಿಂದಿ ಶಿಕ್ಷಕರಾಗಿದ್ದು ಉತ್ತಮ ಬೋಧನೆ ನಡೆಸುತ್ತಾರೆ. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಹತ್ತಿರದಲ್ಲೇ ಇದೆ. ಇದರಿಂದ ಕಲಿಕೆಗೆ ತೊಂದರೆಯಾಗಿದೆ. ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿ ಶಾಲಾ ಆಡಳಿತ ಮಂಡಳಿಯವರ ವಿರುದ್ಧ ಕೈಗೊಂಡಿರುವ ಅಮಾನತು ಶಿಕ್ಷೆ ಖಂಡನಾರ್ಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸಿಒ ಸದಾಶಿವಪ್ಪ, ಅಕ್ಷರ ದಾಸೋಹ ಅಧಿಕಾರಿ ರಂಗಸ್ವಾಮಿ ಸ್ಥಳಕ್ಕೆ ಧಾವಿಸಿ ವಿದ್ಯಾರ್ಥಿಗಳ ಮನವೊಲಿಸಲು ಮುಂದಾದರು. ಮುಖ್ಯ ಶಿಕ್ಷಕ ರಾಥೋಡ್ ಅವರು ಶಾಲೆಗೆ ಬರುವ ತನಕ ತರಗತಿಗೆ ಹಾಜರಾಗುವುದಿಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಎಚ್ಎಸ್ ಶಂಕರ್ ವಿರುದ್ಧ ಘೋಷಣೆ ಕೂಗಿದರು. ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಮ್ಮ ನೆಚ್ಚಿನ ಶಿಕ್ಷಕರನ್ನ ಅಮಾನತುಗೊಳಿಸಿರುವುದು ಸಮಂಜಸವಾಗಿಲ್ಲ. ಇದು ದುರುದ್ದೇಶಪೂರ್ವಕವಾಗಿ ನಡೆದಿದೆ. ಮುಖ್ಯ ಶಿಕ್ಷಕರ ವಿರುದ್ಧ ಮಾಡಿರುವ ಎಲ್ಲ ಆಪಾದನೆಗಳು ಸತ್ಯಕ್ಕೆ ದೂರವಾಗಿವೆ. ಇದು ಆಡಳಿತ ಮಂಡಳಿಯ ಶಂಕರ್ ಅವರ ಏಕಪಕ್ಷೀಯ ನಿರ್ಧಾರವಾಗಿದೆ. ಮುಖ್ಯ ಶಿಕ್ಷಕರನ್ನ ಸೇವೆಯಲ್ಲಿ ಮುಂದುವರಿಸಬೇಕು. ಇಲ್ಲವಾದರೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ತರಗತಿಗೆ ಹೋಗುವುದಿಲ್ಲ, ಬದಲಾಗಿ ಬೇರೆ ಶಾಲೆಗೆ ಸೇರಿಕೊಳ್ಳಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಎಚ್ಎಸ್ ಶಂಕರ್ ಮಾತನಾಡಿ, ಮುಖ್ಯ ಶಿಕ್ಷಕ ರಾಥೋಡ್ ತಮ್ಮ ಕರ್ತವ್ಯ ನಿರ್ವಹಣೆ ಮರೆತು ಒಂದು ರಾಜಕೀಯ ಪಕ್ಷದ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮಯ ಪಾಲನೆ ಸಹ ಮಾಡದೆ ಅಶಿಸ್ತಿನಿಂದ ವರ್ತಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಪಾವತಿಸದೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅಕ್ಷರ ದಾಸೋಹ ನಿರ್ವಹಣೆ ಲೆಕ್ಕಪತ್ರ ನೀಡದೆ ಅವ್ಯವಹಾರ ನಡೆಸಿದ್ದಾರೆ. ಆಡಳಿತ ಮಂಡಳಿ ವಿರುದ್ಧವೇ ದೂರು ನೀಡಿ ಆ ಪ್ರತಿಯನ್ನ ಸಾಮಾಜಿಕ ಜಾಲತಾಣಗಳಿಗೆ ಹಂಚಿ ದುರ್ವರ್ತನೆ ತೋರಿದ್ದಾರೆ. ಆಡಳಿತ ಮಂಡಳಿ ನೋಟಿಸ್ ನೀಡಿದರೂ ಸಮಂಜಸ ಉತ್ತರ ನೀಡುತ್ತಿಲ್ಲ. ಈಗ ನನ್ನ ವಿರುದ್ಧ ಕೆಲವು ವಿದ್ಯಾರ್ಥಿಗಳನ್ನ ಎತ್ತಿಕಟ್ಟಿ ಪ್ರತಿಭಟನೆ ನಡೆಸುವ ಪಿತೂರಿ ಹೂಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಜರುಗಿಸುವಂತೆ ಸಂಬಂಧಿಸಿದ ಇಲಾಖೆಗಳಿಗೆ ದೂರು ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯ ಶಿಕ್ಷಕನಾಗಿ ಆಡಳಿತ ಮಂಡಳಿಗೆ ಯಾವುದೇ ಗೌರವವನ್ನು ಕೊಡದೇ ಇದ್ರೂ ಸಹ ನಾ ಇಲ್ಲಿ ಗಂಟವನ್ನ ಸುಮ್ಮನೆ ಬಿಟ್ಟು ಬಂದಿದ್ದೆ. ಅವನು ನನ್ನ ವಿರುದ್ಧ ಪಿತೂರಿ ಮಾಡಿ ಜನರನ್ನ ಎತ್ತಿಕಟ್ಟಿ ಆಡಳಿತ ಮಂಡಳಿಯನ್ನು ವಜಾ ಮಾಡಿಸಬೇಕು ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಮಾಡಿದ್ದಾನೆ. ಅವನ ಮೇಲೆ ಇರೋಂಥ ಅಪವಾದನೆ ಮಕ್ಕಳಿಗೆ ಪಾಠ ಮಾಡಬೇಕು ಅಷ್ಟೇ. ಆಡಳಿತ ಮಂಡಳಿ ವಿರುದ್ಧ ಜಾಲತಾಣಗಳಲ್ಲಿ ನನ್ನ ಮೇಲೆ ವಿರುದ್ಧ ಮಾಡಿದ್ದಾನೆ. ಅವನು ಚುನಾವಣೆ ವಿಚಾರದಲ್ಲಿ ಒಬ್ಬ ಮುಖ್ಯ ಶಿಕ್ಷಕನಾಗಿ ಇಡಿಸಿನ ಕಾರ್ಯದರ್ಶಿಗಳು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಇಡಿಸಿನ ಕಾರ್ಯದರ್ಶಿಗಳು ಕೊಡಕ್ಕೆ ಬರುತ್ತಾ? ಅವನೊಂದು ಆಡಿಯೋ ನನ್ನ ಹತ್ರ ಇದೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ಜೆಡಿಎಸ್ನವರೆಲ್ಲ 9,000 ಕೊಟ್ಟಿದ್ದೀರಾ, ನೀವು 2,500 ಕೊಟ್ಟಿದ್ದೀರಾ. ನಾನು ಪಕ್ಕಾ ಕಾಂಗ್ರೆಸ್ನವನು. ನಾನು ದುಡ್ಡು ಕೊಟ್ಟರು ಮಾತ್ರ ನನ್ನ ಹತ್ರ 50 ಓಟವೇ ಅಂತ ಹೇಳಿ ಮಾಡಿರೋದು ವಿಡಿಯೋನ ಇವತ್ತು ನಾನು ಡಿಸಿ ಮತ್ತು ಡಿಡಿಪಿ ಮುಂದೆ ತಗೊಂಡು ಕೊಡ್ಲಿಕ್ಕೆ ಮಾಡಿದ್ದೀನಿ. ನನ್ನ ವಿರುದ್ಧ ಆಡಳಿತ ಮಂಡಳಿ ವಜಾ ಮಾಡಿ ಅಂತ ಊರಿನವ್ರು ಹೇಳಿದ್ಮೇಲೆ ಊರಿನವರು ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ವಜಾ ಮಾಡಬೇಕು ಅಲ್ಲಿ ವಜಾ ಮಾಡಬೇಕು. 1996ರಿಂದ ಜನರ ಬಡಿ ಆಗಿಲ್ಲ ಅಂತ ಹೇಳಿದ್ವಿ. ನಾನು 2010ರಿಂದ ಕಾರ್ಯದರ್ಶಿಯಾಗಿದ್ದೀನಿ.